ಆ ಟಿ ವಿಲಿ ಬಂತಾ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಬೇಕು ಅಷ್ಟೇ. ನಮ್ಮ ಗಣೇಶನವ್ರ ಮಗನೂ ಅಷ್ಟೇ, ಅಣ್ಣ ಚಹಾ ಮಾಡ್ತೀವಿ ಅಣ್ಣ ಅಂತ. ನಮ್ಮ ಗಣೇಶನಿಗೊಂದು ಟ್ಯಾಂಕ್ಸ್. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಚಂದ್ರಕಾಂತ, ಆಗ ನನ್ನ ವೀಡಿಯೋಸ್ಗಳನ್ನ ನಮ್ಮ ಗಣೇಶನ ಅವ್ರ ಫ್ಯಾಮಿಲಿ ಅವರೆಲ್ಲ ನೋಡ್ತಾ ಇದ್ರು. ಮತ್ತು ನಾವು ಸಪೋರ್ಟ್ ಮಾಡಬೇಕು. ಈಗೀಗ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡಬೇಕು ಅಂತ ನಂಗೆ ಸಖತ್ ಖುಷಿ ಗುರು. ಆಫ್ಟರ್ ಲಾಂಗ್ ಟೈಮ್ ಗಾಡಿನ ತೆಗೆದಿದ್ದೀನಿ ಈಚೆಗೆ. ವಾರ್ಮಪ್ ಮಾಡ್ಕೊಂಡು ದುರ್ಯೋಧನ ಕರ್ಕೊಂಡು ಹೋಯ್ತಾ ಅವನೇ. ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹೆಚ್ಚು ಕಮ್ಮಿ 3 ತಿಂಗಳಾಯ್ತು ಅನ್ಕೋತೀನಿ. ನನ್ನ ಪ್ರಕಾರ 3 ತಿಂಗಳಾಗೋಯ್ತೆ. ಪೆಟ್ರೋಲ್ ಬೇರೆ ಇಲ್ಲ, ಫ್ಯೂಲ್ ಹಾಕ್ಸ್ಬೇಕು. ಫಸ್ಟು ಫ್ಯೂಲ್ ಅಪ್ ಮಾಡಿಸ್ಬಿಡೋಣ. ಏನಲ್ಲ ಮಿಚ್ತದೆ? ಹಾಂ, 299. ಈಗ ಮಾಡಬಾರ್ದಾ? ಹಾಕೋ. 3 ತಿಂಗಳಾದ್ಮೇಲೆ ತೆಗ್ದೀನಿ. ನೀನೇ ಮರ ಹಿಂಗೆ ಅಂದ್ಬಿಟ್ಟೆ. ಅವ್ನು ನೋಡು ಯಾವಾಗಲೂ ಹಿಂಗೆ ಅನ್ಕೊ ಬರ್ತಾನೆ ಅಪ್ಪ. ನಿಂದು ಐ ಡಿ ರಿಕ್ವೆಸ್ಟ್ ಕಳಿಸಿದೆ ಅಲ್ವಾ? ನೋಡಿದೆ ನಿನ್ನ ಐ ಡಿನ. ಇದೆಲ್ಲ ನೋಡ್ದಂಗದಲ್ಲ ಅಂತ ಹೋಗೋದಾಯ್ತು ನೀನು. ನಾಚಿಕೆ ಹುಡುಗಂಗೆ. ಹುಡುಗಿರು ಗಿಡ್ಗಿರು ಬಿದ್ದುಬಿಟ್ರೆ ಆಮೇಲೆ ಯಾವಳ? ಗನ್ನಳ್ಳಿ. ನನ್ನ ಹೇಳ್ಬೇ ಗಂಡಾಳ ನಂಗೆ ಕೇಳಿಸ್ಬಿಡ್ದು ನಂಗೆ. ಗಂಡಾಳೆ ಬರದಾ? A few moments later. ಜೀವನದಲ್ಲಿ ಏನೈತೆ ಗುರು? ಅವ್ರೇನು ಅನ್ಕೊಬಿಟ್ಟವ್ರೆ, ಕೆಲ್ಸಕ್ಕೆ ಹೋಗೋ ಒಂದಷ್ಟು ದುಡ್ಡು ಮಾಡು, ಮನೆ ಮಾಡು, ಮದುವೆ ಮಾಡು, ಮಕ್ಕಳು ಮಾಡು, ತಿರ್ಗಾ ಮಕ್ಳಿಗೆ ಮದುವೆ ಮಾಡು, ಅವ್ರ ಮಕ್ಳು ಮದುವೆ ಮಾಡು, ಅವ್ರಿಗೆ ದುಡ್ಡು ಮಾಡು, ಅವ್ರಿಗೆ ಆಸ್ತಿ ಮಾಡು. ಜೀವನ ಪೂರ್ತಿ ಇನ್ನೊಬ್ರಿಗೆ ಬದುಕೋದೇ ಆಗೋಯ್ತು. ನಮಗೋಸ್ಕರ ನಾವು ಬದುಕೋದೇ ಯಾವಾಗ ಗುರು? ನಮಗೂ ಒಂದು ಪ್ಯಾಷನಿಟಿ ಅಂತ ಇರುತ್ತೆ, ನಮಗೂ ಒಂದು ಎಲ್ಲೋ ಹೋಗ್ಬೇಕು ಅನ್ನೋದಿರುತ್ತೆ, ನಮಗೂ ಅನ್ನೋದು ನಾವು ಖರ್ಚು ಮಾಡ್ಕೊಳ್ಳೋಕ್ಕೆ ಟೈಮೇ ಇಲ್ಲ. ನಾವು ಒಂದೇನಾದ್ರು ತಿನ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ತೀವಿ, ಅಯ್ಯೋ ಗುರು ತಿಂದರೆ ದುಡ್ಡು ಉಳ್ಕೊಳ್ಳಲ್ಲ, ನನಗೆ ಬೇರೆ ದುಡ್ಡು ಆಗಲ್ಲ ಅಂತ. ಅದೇ ಇನ್ನೊಬ್ರು ಯಾರೋ ನಮ್ಮ ರಿಲೇಟಿವ್ಸ್ ಜೊತೆಗಿದ್ಬಿಟ್ರೆ ಅಯ್ಯೋ ಏನು ಅನ್ಕೊಬಿಡ್ತಾರೆ ಏನೋ, ಸರಿ ಅವ್ರಿಗೇನೋ ತಕಟ್ಬಿಡೋದ, ಆಮೇಲೆ ಬೇಕಾದ್ರೆ ದುಡ್ಡು ನೋಡ್ಕೊಳ್ಳೋದ ಅಂದ್ಬಿಟ್ಟು ಅವ್ರೇನು ಅನ್ಕೋತಾರೆ ಅಂದ್ಬಿಟ್ಟು ಅವರು ಖರ್ಚು ಮಾಡ್ತೀವಿ. ನನಗೆ ಇನ್ಸ್ಪಿರೇಷನ್ ಆಗಿ ವಿಡಿಯೋಸ್ ಮಾಡೋಕ್ಕೆ ಯಾರೂ ಇಲ್ಲ. ಮೂವಿ ಕಂಟೆಂಟ್ ಯಾರು ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ವಿಡಿಯೋಸ್ಗಳನ್ನ ನಾವು ನೋಡೋಕ್ಕೆ ನಾವು ವಿಡಿಯೋಗಳು ಮಾಡೋದು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಚಂದ್ರಕಾಂತ, ಅವ್ನು ಕ್ರಿಯೇಟರ್ ಅಲ್ಲ, ಕಂಟೆಂಟು ಮಾಡಲ್ಲ, ಚಾನಲ್ ಇಲ್ಲ, ಯೂಟ್ಯೂಬರ್ ಅಲ್ಲ ಅವನು. ಆದ್ರೂ ಯೂಟ್ಯೂಬರ್ಗಳಿಗಿಂತ ಹೆಚ್ಚಾಗಿ ವೀಡಿಯೋಸ್ಗಳನ್ನ ಮಾಡ್ತಾನೆ. ಎಷ್ಟು ವೀಡಿಯೋಸ್ಗಳೈತೆ ಅಂದರೆ, ನಾನು ಅವರು ಎಲ್ಲ ರೈಡಲ್ಲಿ ಹೋದಾಗ ವೀಡಿಯೋಸ್ಗಳು ಸುಮ್ಮನೆ ಮಾಡ್ತಾ ಇರ್ತಾನೆ, ವಿಡಿಯೋ ನೋಡ್ತಾ ಇರ್ತಾನೆ ಅವನು ನನ್ನ ವೀಡಿಯೋಸ್ ನೋಡೋದ್ಮೇಲೆ ಫಸ್ಟ್ ಮಾಡೋದು ಟಿ ವಿಗೆ ಹಾಕ್ತಾರೆ, ವಿಡಿಯೋನ ಸ್ಟೋರಿ ಹಾಕ್ಬಿಟ್ಟು ನನಗೆ ಶೇರ್ ಮಾಡ್ತಾನೆ. ಲೋಡ ವಿಡಿಯೋ ಎಲ್ಲ ಯೂಟ್ಯೂಬಲ್ಲಿ ಟಿ ವಿಲಿ ನೋಡ್ತಾ ಇದ್ದೀನಿ ಅಂತಾನೆ. ನನಗೆ ಒಂಥರ ಖುಷಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾವನೋ ಯಾರೋ ಎಲ್ಲೋ ನೋಡ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡು ನನ್ನ ಕಂಟೆಂಟ್ನ ಚೆನ್ನಾಗೈತೋ ಚೆನ್ನಾಗಿಲ್ವೋ, ನಾನೇನು ಕಂಟೆಂಟ್ ಕೊಟ್ಟಿದ್ದೀನಿ ಇಲ್ವೋ ಅದು ಸೆಕೆಂಡ್ರಿ. ಟಿ ವಿಗೆ ಹಾಕಿ ಅದನ್ನು ರೆಕಾರ್ಡ್ ಮಾಡಿ ಸ್ಟೇಟಸ್ಗೆ ಸ್ಟೋರಿಗೆ ಹಾಕಿ ನನಗೆ ಶೇರ್ ಮಾಡಿ ಫೋನ್ ಮಾಡಿ ಹೇಳ್ತಾನೆ. ಯಾಕಂದರೆ ನಾನು ಸ್ಟೋರಿ ಸ್ಟೇಟಸ್ ಏನು ನೋಡಲ್ಲ, ಹಾಕೋದಿಲ್ಲ ಜಾಸ್ತಿ. ಅದನ್ನ ಹೇಳಕ್ಕೆ ನನಗೆ ಫೋನ್ ಮಾಡ್ತಾನೆ, ಇದು ವಾಟ್ಸಪ್ ಮತ್ತು ಸ್ಟೋರಿಗೆ ಹಾಕಿದ್ದೀನಿ ಕಣ, ಮೆನ್ಷನ್ ಮಾಡಲಾ ನೋಡ್ಲಾ ಅಂತಾನೆ ಅವನು. ನನಗೆ ಎಷ್ಟು ಖುಷಿ ಗೊತ್ತಾ? ಹಿಂಗೆ ಚಿಕ್ಕ ವಯಸ್ಸಲ್ಲಿ ಟಿ ವಿಲಿ ಎಲ್ಲ ಬರ್ತಾರಲ್ಲ, ಹೆಂಗೆ ಬರ್ತಾರೆ ಹಂಗೆ ಹಿಂಗೆ ಅನ್ಕೊಂಡು ಅದು ಖುಷಿ. ಆವಾಗ ಅವನು ಫಸ್ಟ್ ಟೈಮು ನಂದು ಯೂಟ್ಯೂಬ್ ಚಾನಲ್ ವೀಡಿಯೋನ ಟಿ ವಿಲಿ ಹಾಕೊಂಡು ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಯಪ್ಪ ತಡ್ಕೊಳಕ್ಕಾಯ್ತಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಫೋನ್ ಮಾಡಿಬಿಟ್ಟು, ಮಗ 1 GB ಡಾಟಾ ಇದ್ರೆ ಹಾಕಯ್ಯ, ಡಾಟಾ ಖಾಲಿ ಬಿಟ್ಟದಕ್ಕಳ. ಅಯ್ಯೋ ನನ್ನ ಮಗನೇ, ಒಳ್ಳೆ ಸೈಕಾಗೋಯ್ತಲ್ಲ ನನಗೆ. 1 GB ಡಾಟಾ ಹಾಕಿಲಿ ಅನ್ನೋದು ನನಗೆ ಫುಲ್ ಖುಷಿ. ಅವನು ಟಿ ವಿಗೆ ಹಾಕೊಂಡು ನೋಡ್ತಾವಲ್ಲ ಅಂತ 1 GB ತನ ತಗೊಂಬಕ ಅನ್ನೋದು. ಆ ಥರ ಫ್ರೆಂಡ್ಸ್ಗಳು ನಮಗೆ ಸಪೋರ್ಟ್ ಮಾಡೋರು ತುಂಬ ಜನ ಅವರೇ. ನಮ್ಮ ಗ್ರೂಪಲ್ಲಿ ಸುಮಾರು ಜನ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡಿ ನೀವು ವೀಡಿಯೋ ಮಾಡಲ್ಲ, ಅದು ಏನಾಯ್ತದ ಇಲ್ವೋ, ನಾವು ನೋಡ್ಮಕ್ಳ ನಮ್ಮ ವೀಡಿಯೋಸ್ಗಳನ್ನ ನಾವು ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಅದನ್ನು ನಾವೇ ನೋಡವ, ನಮಗೆ ಖುಷಿ ಆಗಲ್ವಾ ಅಂತ. ಇವಾಗ ನಮ್ಮ ಓನರ್ ಅಂದರೆ ನಮ್ಮ ಗಣೇಶನ, ಅವರು ಫಸ್ಟು ನನ್ನ ಹತ್ರ HF100 ಇದ್ದಿದ್ದು, ಎಕ್ಸ್ಪೋಸಿನ ತಗೊಂಡ್ರಿನಿಲ್ಲ. ಆಗ ಗಣೇಶನ ಅಂತಿತ್ತು, ನೀನು ವೀಡಿಯೋ ಮಾಡ್ತೀಯಾ, ಯೂಟ್ಯೂಬ್ ಹಾಕ್ತೀಯಾ, ಹಂಗೆ ಹಿಂಗೆ ತಗೋಣ ಹಂಗೆ. ಯಾಕಂದ್ರೆ ನಂದು ಇನ್ಸ್ಟಾಗ್ರಾಮ್ ಲೋಗೋ ಐತೆ HF100 SRV ರೈಡರ್ ಅಂತ. ಅದು ನೋಡ್ಬಿಟ್ಟು ಅವರು ಟಿ ವಿಗೆಲ್ಲ ಹಾಕೊಂಡು ಎಲ್ಲ ನೋಡ್ತಿದ್ರು. ಅದು ನನಗೆ ಗೊತ್ತಿಲ್ಲ.
ಒಂದು ದಿವಸ ಏನೋ ಅವತ್ತು ಹಬ್ಬ ಅನಿಸುತ್ತೆ, ಸಂಕ್ರಾಂತಿ ಏನೇನೋ ಸರಿಯಾಗಿ ಗೊತ್ತಿಲ್ಲ. ಅವತ್ತು ಮನೆಗೆ ಅವತ್ತು ಊಟ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ರು. ಊಟ ಮಾಡೋಕ್ಕೆ ಹೋದಾಗ ಊಟ ದೊಡ್ಡದು ಟಿ ವಿ ಅವ್ರದ್ದು ಅಂದು ಚಾನಲ್ ಹಾಕ್ಬಿಟ್ಟು ನಂದು ವೀಡಿಯೋಸ್ ಹಾಕಿದ್ರು. ನನಗೆ ಪ್ರೌಡ್ ಫೀಲ್ ಗೊತ್ತಾ, ಯಪ್ಪ ಆ ದೊಡ್ಡ ಟಿ ವಿಲಿ ನಂದು ಯಾವ ವೀಡಿಯೋ ಪ್ಲೇ ಆಗ್ತಾಯಿದೆ ಅದನ್ನು ಲಿಟ್ರಲಿ ವೀಡಿಯೋ ಮಾಡಿ ಸ್ಟೋರಿ ಹಾಕಿದೆ. ನನ್ನ ವೀಡಿಯೋಸ್ನ ನಾನು ಟಿ ವಿಲಿ ದೊಡ್ಡ ಟಿ ವಿಲಿ ನೋಡ್ತಾ ಇದ್ದೀನಿ ಅನ್ನೋದೊಂದು ಖುಷಿ ಅಂದ್ಬಿಟ್ಟು ಹಾಕಿದೆ. ಆಗ ನನ್ನ ವೀಡಿಯೋಸ್ಗಳನ್ನ ನಮ್ಮ ಗಣೇಶಣ್ಣ ಅವರ ಫ್ಯಾಮಿಲಿಯವರೆಲ್ಲ ನೋಡ್ತಾಯಿದ್ರು. ಮತ್ತು ನಮ್ಮ ಗಣೇಶನವ್ರ ಮಗನೂ ಅಷ್ಟೇ, ಅಣ್ಣ ಚೆನ್ನಾಗಿ ಮಾಡ್ತೀಯ ಅಣ್ಣ ಅಂತ. ನಮ್ಮ ಗಣೇಶನಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಆ ವಿಡಿಯೋ ನಾನು ಮುಂದೆ ಪ್ಲೇ ಮಾಡಿದ್ರು. ನನಗೆ ಫುಲ್ಲು ಆ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ನನಗೆ ಸಾಕಾದ ಖುಷಿ ಆಯಿತು. ಯಾಕೆಂದರೆ ನಮ್ಮ ಮನೇಲಿ ಈಗಲೂ ಟಿ ವಿ ಐತೆ, ಓಲ್ಡ್ ಟಿ ವಿ, ಹಳೇ ಟಿ ವಿ. ಆ ಟಿ ವಿಲಿ ನಾವು ವೀಡಿಯೋ ಪ್ಲೇ ಮಾಡೋಕ್ಕಾಗಲ್ಲ, ಹಳೆ ಟಿ ವಿ ಕನೆಕ್ಟ್ ಮಾಡೋಕ್ಕಾಗಲ್ಲ, ಏನು ಕೇಬಲ್ ಆಪ್ಷನ್ ಏನು ಇಲ್ಲ ಅದರಲ್ಲಿ, ಏನು ಡಿಸ್ ಹಾಕೋಬೋದು ಅಷ್ಟೇ, ಅದರಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ. ಈ ಕೆಲವರು ಗೊತ್ತಿಲ್ಲದವ್ರವರು ಕೆಲವು ವೀಡಿಯೋನ ಪ್ಲೇ ಮಾಡಿ ಟಿ ವಿಲಿ ಹಾಕ್ತಾರೆ. ನನಗೇನು ಅಂದರೆ ಟಿ ವಿಲಿ ಗುರು ನನ್ನ ವೀಡಿಯೋಸ್ನ ಹಾಕಿ ನನಗೆ ಶೇರ್ ಮಾಡ್ತಾರೆ ಕೆಲವರು. ನನಗೆ ಎಷ್ಟು ಖುಷಿ ಅಂದರೆ, ಯಾಕಂದರೆ ನಾನು ಇನ್ಸ್ಟಾ ಸ್ಟೋರಿಲಿ ಹಾಕಿದ್ದೀನಿ, ನನಗೆ ಫುಲ್ ಖುಷಿ ಆಯಿತು ಅಂತ. ಆ ವಿಡಿಯೋ ನೋಡಿ ಸುಮಾರು ಜನ ಕಳಿಸೋರೆ ಮಾಡಿ ಹಾಗೆ ಸಕ್ಕದ ಇಷ್ಟ ನನಗೆ. ವ್ಯೂಸ್ ಹೋಗುತ್ತೋ, ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಹೋಗುತ್ತೋ, ಅವೆಲ್ಲ ಸೆಕೆಂಡ್ರಿ. ನನ್ನ ವೀಡಿಯೋನ ಯಾರೋ ಒಬ್ರು ಟಿ ವಿ ಹಾಕ್ಬಿಟ್ಟು ನನಗೆ ಶೇರ್ ಮಾಡ್ತಾರಾ, ಆ ಫೀಲು ಅದು ನೆಕ್ಸ್ಟ್ ಲೆವೆಲ್ಲು. ಆ ಟಿ ವಿಲಿ ಬಂತಾ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಬೇಕು ಅಷ್ಟೇ. ನನಗೇನು ಅಂದರೆ ನನ್ನ ವೀಡಿಯೋಸ್ಗಳು ಟಿ ವಿಲಿ ಬರ್ತದಲ್ಲ ಅದೇ ನನಗೆ ತೃಪ್ತಿ. ಆ ವೀಡಿಯೋಸ್ ಹಾಕ್ತಾರೆ. ಯಾಕೆ ಈಗ ಹಳೆ ವೀಡಿಯೋಸ್ಗಳನ್ನ ಪ್ಲೇ ಮಾಡಿ ನೋಡ್ತಾರೆ, ಅದನ್ನೆಲ್ಲ ತಿರುಗಿ ಏನು ಕಳಿಸ್ತಾರೆ. ಅದೇ ಹೊಸ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ರೆ ಅದನ್ನ ಕಳಿಸ್ತಾರೆ. ಅಲ್ಲೇ ಹೊಸ ವೀಡಿಯೋ ಹಾಕಿದೆ ಕಳ, ನಾವು ಟಿ ವಿಲಿ ನೋಡ್ದೋ ಕಳ, ಎಲ್ಲ ಹಾಕ್ತಾರೆ ನೋಡ್ದು, ನಮ್ಮ ಫ್ರೆಂಡ್ಗಳು ನೋಡಿ, ನಮ್ಮ ಫ್ಯಾಮಿಲಿ ಎಲ್ಲ ನೋಡಿದ್ರು ಕಳ. ನನಗೆ ಹೇಳ್ಕೊಳಕ್ಕಾಗಲ್ಲ, ಫುಲ್ಲು ಖುಷಿ, ತಡ್ಕೊಳಕ್ಕಾಗ್ದದಷ್ಟು. ಏನೋ ಮಾಡಿರೋಂಗೆ, ಅಚೀವ್ಮೆಂಟ್ ಮಾಡಿರೋಂಗೆ. ಅದೊಂದಕ್ಕೋಸ್ಕರ ನಾನು ವೀಡಿಯೋ ಮಾಡೋದು. ಇನ್ನೊಂದು ನಮ್ಮ ಫ್ರೆಂಡ್ಸ್ಗಳು ವೀಡಿಯೋ ಮಾಡಿ ನನಗೆ ಅವ್ರು ಟಿ ವಿಲಿ ಹಾಕಿ ನನಗೆ ಕಳಿಸ್ತಾರೆ. ನನಗೆ ಅದೊಂದೇ ಸಾಕು, ಇನ್ನೇನು ಬೇಕಾಗಿಲ್ಲ. ನಮ್ಗೆ ಅರ್ನಿಂಗ್ ಐತೆ, ನಾವು ಕೆಲಸ ಮಾಡ್ತೀವಿ, ಮಧ್ಯದಲ್ಲಿ ಫ್ರೀಯಾಗಿ ವೀಡಿಯೋ ಮಾಡ್ತೀವಿ, ಸಾಕು, ಇನ್ನೇನು ಬೇಕಾಗಿಲ್ಲ ನಮಗೆ. ನೀವು ಅಷ್ಟೇ ಸಣ್ಣ ಸ್ಮಾಲ್ ಕ್ರಿಯೇಟರ್ಸು, ನಿಮ್ಮ ಖುಷಿಗೆ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ತೃಪ್ತಿಗೋಸ್ಕರ ವೀಡಿಯೋಸ್ಗಳು ಮಾಡಿರಿ. ಯಾವನ ಇನ್ನೊಬ್ಬ ಏನೋ ಮಾಡ್ತಾನಂತ ಅವನು ಗುರಿಸೋಕ್ಕೆ ಜಿದ್ದಿಲಿ ಮಾಡೋಕ್ಕೆ ಹೋಗ್ಬೇಡ್ರಿ, ವೇಸ್ಟು. ಕಾಂಟ್ರವರ್ಸಿನೇ ಇಲ್ಲದೇ ಬೆಳೆದು ನಿಂತಿರೋರು ಕಂಟೆಂಟ್ ಕ್ರಿಯೇಟರು ನಾನು ಏನೂ ಅಲ್ಲ ಅಂತಲೇ ಹೇಳ್ಕೊತಾರೆ. ಡೇರ್ ಬ್ರೋ ಆ ಥರ ಹೇಳೋದು. ಅದಕ್ಕೆ ನೀವೇನಾದ್ರು ನೀವು ನಿಮ್ಮ ಖುಷಿಗೆ ಮಾಡಿರಿ ಅಷ್ಟೇ ನಾನು ಹೇಳೋದು. ಯಾಕಂದರೆ ನನಗೇನು ಇನ್ನೊಂದು ಆಸೆ ಏನಂದರೆ, ನಾವು ಸಪೋರ್ಟ್ ಮಾಡಬೇಕು. ಈಗೀಗ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಂಗೆ ಸಖತ್ ಖುಷಿ ಗುರು. ಅವ್ರಿಗೆ ಸಪೋರ್ಟ್ ಮಾಡೋಣ ಅಂದರೆ ನಾನು ಅವ್ರ ಜೊತೆಗೆ ನಾವೇನೇ ಬೆಳೆದು ಅವ್ರನ್ನ ವೀಡಿಯೋ ಮಾಡಿ ಅವ್ರಿಗೆ ಬೆಳೆಸೋಣ, ಆ ಥರ ಆಗಲ್ಲ ಬಿಡಿ. ನಾವೆಲ್ಲ ಆ ಕಡೆ ಅಷ್ಟೊಂದು ದೂರ ಆಲೋಚನೆ ಹೋಗೋಕ್ಕೂ ಇಲ್ಲ, ನಮ್ಗದು ಇಷ್ಟನೂ ಇಲ್ಲ. ನಮ್ಮ ವೀಡಿಯೋಸ್ ನಮ್ಮ ಫ್ರೆಂಡ್ಸ್ ಟಿ ವಿ ನೋಡೋಕೆ ಹಾಕ್ತಾರೆ, ಅದೇ ಸಾಕು ನನಗೆ. ಅವ್ರಿಗೆ ಅಂದರೆ ನನ್ನ ಸಪೋರ್ಟ್ ಅಂದರೆ, ನಾನು ಎಲ್ಲ ಹೊರಗಡೆ ಅಲ್ಲಲ್ಲಿ ಸುತ್ತಾದಾಗ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನೋಡಲ್ಲ, ಇವ್ನು ಚೆನ್ನಾಗಿ ಮಾಡ್ತಾನೆ ಕಣ್ಲ ಅಂತ, ಇವ್ರು ಚೆನ್ನಾಗಿ ಮಾಡ್ತಾರೆ ಕಣ್ಲ ಅಂತ ಇವ್ರಿಗೆ ನಾನು ರೆಫರ್ ಮಾಡೋದು. ಅವರು ನೋಡ್ತಾರೆ, ಅವರು 4 ಜನ ಕೇಳ್ತಾರೆ, ಆ ಥರ ಸಪೋರ್ಟಿಂಗು ನಾವು ಮಾಡೋದು. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ SRV. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.